ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದಲ್ಲ ಒಂದು ಸಮಯದಲ್ಲಿ ತನ್ನ ದೇಹಕ್ಕೆ ಆರೋಗ್ಯದ ಸಮಸ್ಯೆ ಬಂದೇ ಇರುತ್ತೆ. ಸೊ ನಿಮ್ಮೆಲ್ಲರಿಗೂ ಕೂಡ ಒಂದಲ್ಲ ಒಂದು ಟೈಮ್ ಅಲ್ಲಿ ನಾವು ಆರೋಗ್ಯದ ಸಮಸ್ಯೆಯನ್ನ ನಾವು ನಮ್ಮ ದೇಹದಲ್ಲಿ ನೋಡಿರ್ತೀವಿ. ಆರೋಗ್ಯಕ್ಕೆ ತೊಂದರೆ ಆಗಿರುವಂತದ್ದನ್ನ ನೋಡಿರ್ತೀವಿ. ಸೊ ಸಾಕಷ್ಟು ರೀತಿಯ ರೋಗಗಳು ಇದೆ ಅಲ್ವಾ? ಸೊ ನಾನಾ ರೀತಿಯ ಕಾಯಿಲೆಗಳು, ರೋಗಗಳು ಎಲ್ಲ ನೀವು ಕೇಳಿರಬಹುದು. ಸೊ ಕೆಲವೊಂದಷ್ಟು ರೋಗಗಳಿಗೆ ಸಿಂಪ್ಟಮ್ಸ್ ಅಂದ್ರೆ ಲಕ್ಷಣಗಳು ಇರುತ್ತೆ. ಅಂದ್ರೆ ಮುಂಚಿತವಾಗಿ ನಮಗೆ ಗೊತ್ತಾಗುತ್ತೆ ಏನೋ ತೊಂದರೆ ಆಗ್ತಾ ಇದೆ, ವ್ಯತ್ಯಾಸಗಳಾಗ್ತಾ ಇದೆ ನನ್ನ ದೇಹದಲ್ಲಿ ಅಂತ. ಇನ್ನು ಕೆಲವೊಂದಷ್ಟು ರೋಗಗಳಿಗೆ ಏನು ಸಿಂಪ್ಟಮ್ಸ್ ಇರೋದೇ ಇಲ್ಲ, ಸಡನ್ ಆಗಿ ಏನಾದ್ರೂ ತೊಂದರೆ ಆಗುವಂತದ್ದು ಈ ರೀತಿ ಆಗುತ್ತೆ. ಆದ್ರೆ ಕೆಲವೊಂದಷ್ಟು ರೋಗಗಳಿಗೆ ಸಿಂಪ್ಟಮ್ಸ್ ಅನ್ನೋದು ಇರುತ್ತೆ ಅಲ್ವಾ? ಅದನ್ನು ಕೂಡ ಕೆಲವೊಮ್ಮೆ ನಾವು ಇಗ್ನೋರ್ ಅಂದ್ರೆ ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ, ನಿರಾಕರಿಸ್ತಾ ಇರ್ತೀವಿ. ಅಯ್ಯೋ ಇರ್ಲಿ ಬಿಡು, ಏನು ಸರಿ ಹೋಗುತ್ತೆ, ಏನಾದ್ರು ಒಂದು ಪೇನ್ ಕಿಲ್ಲರ್ ತಗೊಂಡ್ಬಿಟ್ರೆ ಸರಿ ಹೋಗುತ್ತೆ ಅಂತ. ಕೆಲವರಿಗೆ ಕೆಲವು ರೀತಿಯ ಸಮಸ್ಯೆಗಳು, ಎಲ್ರಿಗೂ ಒಂದೇ ರೀತಿ ಇರೋದಿಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸಮಸ್ಯೆಗಳು ಅಲ್ವಾ? ದೈಹಿಕವಾಗಿ ತುಂಬಾನೇ ನರಳ್ತಾ ಇರ್ತಾರೆ ತುಂಬಾ ಜನ, ಅಥವಾ ಅವಾಗ ತಾನೇ ಏನಾದ್ರೂ ಒಂದ್ ರೀತಿ ಲಕ್ಷಣಗಳು, ಸಿಂಪ್ಟಮ್ಸ್ ಅನ್ನೋದು ಕಾಣ್ತಾ ಇರುತ್ತೆ, ಬಟ್ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಅದೇ ರೀತಿ ಈ ಒಂದು ಪೈಲ್ಸ್ ಅಂತ ನಾವೇನ್ ಹೇಳ್ತೀವಿ, ನೀವೆಲ್ಲರೂ ಕೇಳಿರ್ಬೋದು. ಸಾಕಷ್ಟು ಜನರು, ಅದ್ರಲ್ಲೂ ಇವಾಗಿನ ಜನರೇಷನ್ ಅಲ್ಲಂತೂ ತುಂಬಾ ಜನಕ್ಕೆ, ಇವಾಗಿನ ಜನರೇಷನ್ ಅಂದ್ರೆ ಚಿಕ್ಕ ವಯಸ್ಸವರು ಅಂತ ಅಲ್ಲ, ಯಾರೆಲ್ಲ ನಾವು ಇದ್ದೀವಿ ಇವಾಗಿನ ಒಂದು ಜಗತ್ತಲ್ಲಿ, ಯಾರೆಲ್ಲ ಬದುಕಿದ್ದಾರೆ, ವಯಸ್ಸಾದವರು ಕೂಡ ಎಲ್ಲ ಓವರ್ ಆಲ್ ನಾನು ಹೇಳ್ತಾ ಇರೋದು. ಇವಾಗಿನ ಒಂದು ಜಗತ್ತಲ್ಲಿ ಯಾರೆಲ್ಲ ಏಜ್ ಆಗ್ತಾ ಇರೋರು ಕೂಡ ಆಗಿರ್ಬೋದು, ಅಥವಾ ಸಣ್ಣ ವಯಸ್ಸವರು ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಒಂದೊಂದು ರೀತಿಯ ಸಮಸ್ಯೆಗಳು. ಅದರಲ್ಲಿ ಒಂದು ಪೈಲ್ಸ್ ಅನ್ನುವಂಥದ್ದು ಹೆಚ್ಚಾಗಿ ಕಾಣ್ತಾ ಇದೆ. ತುಂಬಾ ಜನರಲ್ಲಿ ಒಂದು ಪೈಲ್ಸ್ ಅನ್ನುವಂಥದ್ದು ಕಾಣ್ತಾ ಇದೆ, ಸಮಸ್ಯೆ ಕಾಡ್ತಾ ಇದೆ ಎಲ್ರು. ಸೊ ಈ ಒಂದು ಪೈಲ್ಸ್ ಅಂತ ಬಂದಾಗ ಒಂದು ವ್ಯಕ್ತಿಗೆ ಸಿಂಪ್ಟಮ್ಸ್ ಅನ್ನೋದು ಗೊತ್ತಾಗುತ್ತೆ ಸ್ವಲ್ಪ ಮಟ್ಟಕ್ಕೆ. ಏನು ಈ ಒಂದು ಲಕ್ಷಣಗಳು ದೇಹದಲ್ಲಿ ಸಣ್ಣ ಪುಟ್ಟ ಲಕ್ಷಣಗಳು ಕಾಣಿಸ್ಕೊಳುತ್ತೆ. ಫಸ್ಟ್ ನಮ್ಗೆ ಒಂದೇ ಸರ್ತಿ ಜಾಸ್ತಿ ಸಿಂಪ್ಟಮ್ಸ್ ಕಾಣೋದಿಲ್ಲ, ಸಣ್ಣ ಸಣ್ಣ ಲಕ್ಷಣಗಳು ಕಾಣ್ತಾ ಕಾಣ್ತಾ ಒಂದು ರೀತಿ ಏನು ಡೇಂಜರ್ ಝೋನ್ ಅಂತ ಏನ್ ಹೇಳ್ತೀವಿ, ಜಾಸ್ತಿ ಸಮಸ್ಯೆ ಆಗುವಂತಹ ಸಿಂಪ್ಟಮ್ಗಳು ಕೂಡ ಕಾಣ್ತಾ ಹೋಗುತ್ತೆ. ಯಾವಾಗ ನಾವು ಆರಂಭಿಕ ಲಕ್ಷಣಗಳನ್ನ ಯಾವಾಗ್ಲೂ ನಾವು ಗಮನಿಸ್ತೀವಿ, ಯಾವಾಗ ನಾವು ಆ ಒಂದು ಲಕ್ಷಣಗಳನ್ನ ಗಮನಿಸ್ತೀವಿ, ಯಾವಾಗ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ತುಂಬಾನೇ ಸುಲಭ ಆಗುತ್ತೆ. ಯಾವಾಗ ಅದನ್ನ ನೆಗ್ಲೆಕ್ಟ್ ಮಾಡ್ತೀವಿ, ಇರ್ಲಿ ಬಿಡು ಹೋಗ್ಲಿ ಅಂತ ನೋವನ್ನ ತಡ್ಕೊಂಡು ಮುಜುಗರ ಪಟ್ಕೊಂಡು, ಕೆಲವರು ಎಷ್ಟೊಂದು ಜನ ಮುಜುಗರ ಪಟ್ಕೊಳ್ತಾರೆ. ಪೈಲ್ಸ್ ಅಂದ ಕೂಡಲೇ ಏನು ಇದು ಮಲಬದ್ಧತೆಯಿಂದ ಶುರುವಾದಿ ಬಂದಂತಹ ಈ ಒಂದು, ಅದೊಂದೇ ಅಂತ ಅಲ್ಲ, ನಾನಾ ರೀತಿಯ ಕಾರಣಗಳು, ಕಾಸಸ್ ಅನ್ನ ನಾನು ಪ್ರಿವಿಯಸ್ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಸೊ ಚೆಕ್ ಮಾಡಿ. ಸೊ ನಾನಾ ರೀತಿಯ ಕಾರಣಗಳಿಂದ ಒಂದು ಪೈಲ್ಸ್ ಅಂತ ಬರೋದನ್ನ ನೆಗ್ಲೆಕ್ಟ್ ಮಾಡ್ತಾರೆ, ಮುಜುಗರ ಪಟ್ಕೊಂಡು ಯಾರ ಹತ್ರ ಕೂಡ ಹೇಳ್ಕೊಳ್ಳೋದೇ ಇಲ್ಲ. ಡಾಕ್ಟರ್ಗೂ ಹೇಳಲ್ಲ, ಮನೆಯಲ್ಲೂ ಯಾರ ಹತ್ರ ಕೂಡ ಹೇಳ್ಕೊಳ್ಳೋದಿಲ್ಲ, ಸಾಕಷ್ಟು ನೋವನ್ನ ಅನುಭವಿಸ್ತಾ ಇರ್ತಾರೆ. ಸೊ ಈ ರೀತಿ ಆಲ್ರೆಡಿ ನಾವು ಪೈಲ್ಸ್ ಅಂದ್ರೆ ಏನಂತ ತಿಳ್ಕೊಂಡಿದೀವಿ, ಮತ್ತೆ ಇದು ಯಾಕೆ ಬರುತ್ತೆ ಅಂತ ತಿಳ್ಕೊಂಡಿದೀವಿ. ಸೊ ಇವತ್ತಿನ ವಿಡಿಯೋನಲ್ಲಿ 5 ಮುಖ್ಯವಾದ ಲಕ್ಷಣಗಳು, ಯಾವ್ದು ನೀವು ಇಗ್ನೋರ್ ಮಾಡ್ಲೇಬಾರ್ದು. 5 ಸಿಂಪ್ಟಮ್ಸ್ ಯು ಶುಡ್ ನೆವರ್ ಇಗ್ನೋರ್, ಅಂದ್ರೆ ನೀವು ನಿರಾಕರಿಸಲೇಬಾರದು. ಈ ಒಂದು ಲಕ್ಷಣಗಳು ನಿಮ್ಮ ದೇಹದಲ್ಲಿ ಕಾಣಿಸ್ತು ಅಂತಂದ್ರೆ ತಕ್ಷಣ ನೀವು ಅದಕ್ಕೆ ಏನು ಮುಂಜಾಗ್ರತಾ ಕ್ರಮಗಳನ್ನ ತಗೊಳ್ಬೇಕಾಗುತ್ತೆ. ಏನು ಅಂತಹ ಲಕ್ಷಣಗಳು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಆರಂಭಿಕ ಲಕ್ಷಣಗಳು, ಪೈಲ್ಸ್ ನ ಆರಂಭಿಕ ಲಕ್ಷಣಗಳು ಅಂತಂದ್ರೆ 5 ಸಿಂಪ್ಟಮ್ಸ್ ವಿಚ್ ಯು ಶುಡ್ ನಾಟ್ ಇಗ್ನೋರ್ ಅನ್ನೋದನ್ನ ನೋಡ್ತಾ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಿಸಮ್ ರಿಕವರಿ ಕೋಚ್. ಸ್ನೇಹಿತರೆ, ಈಗ ಆಲ್ರೆಡಿ ನಾವು ನಾರ್ಸಿಸಿಸಮ್ ರಿಕವರಿ ರಿಲೇಟೆಡ್ ವಿಡಿಯೋಸ್ಗಳು ಜೊತೆಗೆ ಹೆಲ್ತ್ ಅವೇರ್ನೆಸ್ ರಿಲೇಟೆಡ್ ವಿಡಿಯೋಸ್ಗಳು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ತಾ ಬಂದಿದೀವಿ. ಸೊ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಒಳ್ಳೆ ವಿಚಾರಗಳಿರುತ್ತೆ, ಆರೋಗ್ಯದ ಒಂದು ವಿಚಾರಗಳಿರುತ್ತೆ, ಮೈಂಡ್ ಬಾಡಿ ಸೋಲ್ ಹೀಲಿಂಗ್ ಅಂದ್ರೆ ಮನಸ್ಸು ದೇಹ ಆತ್ಮದ ಚೇತರಿಕೆಯ ವಿಡಿಯೋಗಳು ಇರುತ್ತೆ. ಈಗ ಆಲ್ರೆಡಿ ಡಯಾಬಿಟೀಸ್ ಆಗಿರ್ಬೋದು, ಕೊಲೆಸ್ಟ್ರಾಲ್ ಆಗಿರ್ಬೋದು, ಟ್ರೈಗ್ಲಿಸರೈಡ್ಸ್ ಆಗಿರ್ಬೋದು, ಈ ಎಲ್ಲ ಒಂದು ಟಾಪಿಕ್ಸ್ ನಾನು ಕವರ್ ಮಾಡಿದೀನಿ. ಇನ್ನೂ ಹೆಚ್ಚು ಮಾಹಿತಿಗಳು ತಿಳಿಸುವಂತದ್ದಿದೆ. ಓಕೆನಾ? ಮೈಂಡ್ ಬಾಡಿ ಸೋಲ್ ಹೀಲಿಂಗ್ ಅಂದ್ರೆ ನಮ್ಮ ಒಂದು ಮನಸ್ಸು ಚೆನ್ನಾಗಿತ್ತು ಅಂದ್ರೆ ದೈಹಿಕ ಆರೋಗ್ಯ ಚೆನ್ನಾಗಿರುತ್ತೆ. ಈ ಎರಡು ಮನಸ್ಸು ದೇಹ, ನಮ್ಮ ಒಂದು ಮನಸ್ಸು ದೇಹ ಆರೋಗ್ಯವಾಗಿದ್ರೆ ನಮ್ಮ ಒಂದು ಆತ್ಮ ಅಂದ್ರೆ ಮನಸ್ಸಿಗೆ ನೆಮ್ಮದಿ ಕೂಡ ಸಿಗುತ್ತೆ, ಆತ್ಮ ಕೂಡ ಶಾಂತವಾಗಿರುತ್ತೆ ಅಲ್ವಾ? ಹಾಗಾಗಿ ನಾವು ಈ ನಿಟ್ಟಿನಲ್ಲಿ ವಿಡಿಯೋಸ್ಗಳನ್ನ ನೋಡ್ತಾ ಹೋಗೋಣ. ಸೊ ನಿಮ್ಗೆ ಕೌನ್ಸಿಲಿಂಗ್ ಸೆಷನ್ಸ್ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಒಂದು ಕೌನ್ಸಿಲಿಂಗ್ ಸೆಷನ್ ನ ಬುಕ್ ಮಾಡ್ಕೊಳ್ಳಿ. ನನ್ನ ಹತ್ರ ನೀವು ಪರ್ಸನಲ್ ಗೈಡೆನ್ಸ್ ಕೂಡ ತಗೊಳ್ಬಹುದು. ಸೊ ಹಾಗೆ ಮೇಲ್ ಐಡಿ ಕೂಡ ಕೊಟ್ಟಿರ್ತೀನಿ, ಮೇಲ್ ಕೂಡ ನೀವು ಮಾಡಿ ನನ್ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇಮೇಲ್ ಐಡಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಸೊ ಇಷ್ಟನ್ನ ಹೇಳ್ತಾ ತಡ ಮಾಡಿದಿರ ಇವತ್ತಿನ ಒಂದು ಇವತ್ತಿನ ವಿಷಯವನ್ನ ನಾವು ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಸೊ ಈಗ ಆಲ್ರೆಡಿ ನಾವು ಕಳೆದ ಸಂಚಿಕೆಯಲ್ಲಿ ಅಂದ್ರೆ ಈ ಒಂದು ಹೆಲ್ತ್ ಅವೇರ್ನೆಸ್ ರಿಲೇಟೆಡ್ ಸಂಚಿಕೆನಲ್ಲಿ ಪೈಲ್ಸ್ ಅಂತಂದ್ರೆ ಏನು, ಮತ್ತೆ ಇದು ಯಾಕೆ ಬರುತ್ತೆ, ಯಾಕೆ ನಮ್ಮ ದೇಹದಲ್ಲಿ ಕಾಣಿಸ್ಕೊಳ್ಳುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡಿದೀವಿ. ಸೊ ಇವತ್ತಿನ ವಿಡಿಯೋನಲ್ಲಿ ನಾವು ಏನು ಈ ಒಂದು ಆರಂಭಿಕ ಲಕ್ಷಣಗಳು, ಯಾವ್ದನ್ನ ನಾವು ಇಗ್ನೋರ್ ಮಾಡಬಾರ್ದು ಅನ್ನೋದನ್ನ ತಿಳ್ಕೊಳ್ಳೋಣ. ಯಾಕಂದ್ರೆ ಈ ಒಂದು ಆರಂಭಿಕ ಲಕ್ಷಣಗಳನ್ನ ನಾವು ತಿಳ್ಕೊಂಡ್ರೆ ಅರಿವು ಅನ್ನೋದು ನಮ್ಮಲ್ಲಿ ಬರುತ್ತೆ.
ಅಲ್ವಾ. ಅವೇರ್ನೆಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಈ ಅವೇರ್ನೆಸ್ ನಾವು ವಿಷಯಗಳನ್ನ ತಿಳ್ಕೊಂಡಾಗ ಏನಾಗುತ್ತೆ, ಮುಂದೊಂದು ದಿನ ನಾವು ಡಿಸ್ಕಂಫರ್ಟ್ ಫೀಲ್ ಮಾಡೋದು ತಪ್ಪತ್ತೆ ಅಲ್ವಾ. ಫ್ಯೂಚರ್ ನಲ್ಲಿ ಡಿಸ್ಕಂಫರ್ಟ್ ಫೀಲ್ ಮಾಡೋದು ತಪ್ಪತ್ತೆ. ಹಾಗಾಗಿ ಅರ್ಲಿ ಅವೇರ್ನೆಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆರಂಭಿಕವಾಗಿ ನಾವು ಅರಿವು ಮೂಡಿಸ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಫೈಲ್ಸ್ ಇಲ್ಲ ಅಂತ ಅಂದ್ರೂ ಕೂಡ ನೀವು ಈ ವಿಡಿಯೋ ನೋಡಿದ್ರೆ ಸಾಕಷ್ಟು ವಿಚಾರಗಳನ್ನು ಕೂಡ ತಿಳ್ಕೊಂಡು ಮುಂದೆ ಆಗುವಂತಹ ತೊಂದರೆಗಳಿಂದ ನಮ್ಮನ್ನು ನಾವು ರಕ್ಷಿಸ್ಕೊಳ್ಬಹುದು. ಜೊತೆಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ಯಾರಾದ್ರೂ ಸಮಸ್ಯೆ ಇತ್ತು ಅಂದ್ರೆ ಈ ವಿಚಾರಗಳನ್ನ ನೋಡಿ ನೀವು ತಿಳ್ಕೊಂಡು ಅವ್ರಿಗೆ ನಿಮ್ಮ ಕೈಲಿ ಏನ್ ಸಾಧ್ಯ ಆಗುತ್ತೋ ಆ ವಿಷಯಗಳನ್ನೆಲ್ಲ ತಿಳಿಸೋದು, ಶೇರ್ ಮಾಡೋದು, ಈ ರೀತಿ ಒಳ್ಳೆಯ ಕೆಲಸಗಳನ್ನ ಮಾಡೋದ್ರಿಂದ ಸಾಕಷ್ಟು ನಮಗೆ ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ. ಜೊತೆಗೆ ನಾವು ಕೂಡ ತಿಳ್ಕೊಳ್ತಾ ಹೋದಂತೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿ ಇಟ್ಕೊಳ್ತೀವಿ. ಇವಾಗ ನಾನು ಅಷ್ಟೇ ನಿಮ್ಗೆ ಹೇಳ್ತಾ ನನ್ನ ಒಂದು ಆರೋಗ್ಯ ಕೂಡ ನಾನು ಕಾಪಾಡ್ಕೊಳ್ಳೋದಕ್ಕೆ ನನಗೆ ಒಂದು ರೀತಿ ಸ್ಫೂರ್ತಿ ಸಿಗುತ್ತೆ. ಇಲ್ಲಪ್ಪ ನಾನು ಇನ್ನೊಬ್ರಿಗೆ ಹೇಳ್ತಾ ಇದೀನಿ ಅಂತಂದ್ರೆ ನಾನು ಕೂಡ ಅದನ್ನ ಫಾಲೋ ಮಾಡ್ಬೇಕು ಅಂತ ಅಲ್ವಾ. ಹಾಗಾಗಿ ಇಲ್ಲಿ ನಾನು ಅನ್ನೋದಂತದ್ದಲ್ಲ, ನಾನೇನು ಜಾಸ್ತಿ ತಿಳ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇಲ್ಲ. ವಿಷಯಗಳನ್ನ ಒಬ್ಬರಿಂದ ಒಬ್ಬರಿಗೆ ಶೇರ್ ಮಾಡುವಂತದ್ದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಮೊದಲನೇದಾಗಿ ಬ್ಲೀಡಿಂಗ್ ಡ್ಯೂರಿಂಗ್ ಬೌಲ್ ಮೂಮೆಂಟ್ ಅಂತಂದ್ರೆ ಇವೊಂದು ಏನು ನಿಮ್ಗೆ ಮೋಷನ್ ಹೋಗುವ ಸಮಯದಲ್ಲಿ ಲೈಟ್ ಆಗಿ ನಿಮ್ಗೆ ರಕ್ತ ಕಾಣಿಸ್ಕೊಳ್ಳುವಂಥದ್ದು, ಈ ಒಂದು ಸಿಂಟಮ್ ಕಾಣಿಸಿದ್ರೆ ನೀವು ಖಂಡಿತವಾಗ್ಲೂ ಇಗ್ನೋರ್ ಮಾಡಲೇಬಾರ್ದು. ಜೊತೆಗೆ ಇನ್ನೊಂದು ವಿಷಯವನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಅದೇನಂದ್ರೆ ನೀವು ಪ್ಯಾನಿಕ್ ಆಗ್ಬಾರ್ದು. ಭಯ ಪಟ್ಕೊಂಡು ಏನೋ ಆಗ್ಬಿಟ್ಟಿದೆ, ಮುಗ್ದೇ ಹೋಯ್ತು ನನ್ನ ಲೈಫು ಅನ್ನುವ ರೀತಿ ಭಯ ಪಟ್ಕೊಂಡ್ರೆ ಇನ್ನು ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗೋದಿಲ್ಲ. ಓಕೆನಾ. ಸೊ ಹಾಗಾಗಿ ಈ ಒಂದು ಲಕ್ಷಣ ಏನಾದ್ರು ಇದ್ರೆ, ಈ ಒಂದು ಸಿಂಟಮ್ ಏನಾದ್ರು ಇದ್ರೆ ಇಗ್ನೋರ್ ಮಾಡಬೇಡಿ. ಅದಕ್ಕೆ ಏನ್ ಸ್ಟೆಪ್ಸ್ ಗಳು ಬೇಕು, ಕ್ರಮಗಳು ಬೇಕು, ಅದನ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ. ಮುಂಬರುವ ದಿನಗಳಲ್ಲಿ ಹೇಳ್ತಾ ಹೋಗ್ತೇನೆ ನಿಮ್ಗೆ ಯಾವ ರೀತಿ ಕ್ರಮಗಳನ್ನ ತಗೊಳ್ಬೇಕು ಈ ಒಂದು ಪೈಲ್ಸ್ ನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಅನ್ನೋದನ್ನ. ಸೊ ಹಾಗಾಗಿ ಸ್ಲೈಟ್ ಬ್ಲೀಡಿಂಗ್ ನಿಮ್ಗೆ ಕಾಣಿಸ್ಬೋದು, ರಕ್ತ ಕಾಣಿಸ್ಬೋದು ಮೋಷನ್ ನಲ್ಲಿ. ಇದು ರಿಪೀಟೆಡ್ ಆಗಿ ಪದೇ ಪದೇ ಈ ರೀತಿ ಕಾಣಿಸ್ತಾ ಇತ್ತು ಅಂತಂದ್ರೆ ನಿಮ್ಮ ಒಂದು ಬೌಲ್ ಮೂವ್ಮೆಂಟ್ ಅಂದ್ರೆ ಮೋಷನ್ ಹೋಗ್ತಿರಾಗ ಯಾವ ರೀತಿ ನಿಮ್ಮ ಒಂದು ಕರುಳಿನಲ್ಲಿ ಯಾವ ರೀತಿ ಆ ಒಂದು ಮಲಬದ್ಧತೆ ಶುರು ಆಗುತ್ತೆ ಅಲ್ವಾ, ಅವಾಗ ಅಲ್ಲಿ ಮೂವ್ಮೆಂಟ್ ಸರಿಯಾಗಿರೋದಿಲ್ಲ. ಅದರಿಂದಾನೇ ಮಲಬದ್ಧತೆ ಅನ್ನೋದು ಶುರು ಆಗುವಂಥದ್ದು, ಕಾನ್ಸ್ಟಿಪೇಷನ್ ಅನ್ನುವಂಥದ್ದು. ಸೊ ಆ ಸಮಯದಲ್ಲಿ ಒತ್ತಡ ಜಾಸ್ತಿ ಆಗಿ ಅಲ್ಲಿ ರಕ್ತ ಕಾಣಿಸ್ಕೊಳ್ಳುವಂಥದ್ದು ಏನಾದ್ರೂ ಆದ್ರೆ ನೀವು ಇಗ್ನೋರ್ ಮಾಡಬಾರ್ದು, ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಇನ್ನು ಎರಡನೇದಾಗಿ ಪೇನ್ ಮತ್ತು ಬರ್ನಿಂಗ್ ಸೆನ್ಸೇಷನ್, ತುಂಬಾ ನೋವಂತದ್ದು ಮೋಷನ್ಗೆ ಹೋಗುವಾಗ. ಜೊತೆಗೆ ಒಂದು ರೀತಿ ಬೆಂಕಿ ಫೀಲ್ ಆಗುವಂಥದ್ದು, ಬೆಂಕಿ ಏನಾದ್ರೂ ಶಾಖ ಕೊಟ್ಟಾಗ ಹೇಗೆ ಫೀಲ್ ಆಗುತ್ತೆ ಆ ರೀತಿ ಬರ್ನಿಂಗ್ ಸೆನ್ಸೇಷನ್ ಆಗುವಂಥದ್ದು. ಈ ರೀತಿ ನಿಮ್ಗೆ ಏನಾದ್ರೂ ಲಕ್ಷಣ ಕಾಣ್ತಾ ಇದ್ರೆ ಇದನ್ನು ಕೂಡ ನೀವು ಇಗ್ನೋರ್ ಮಾಡಬಾರ್ದು. ಜಾಸ್ತಿ ನೋವಂಥದ್ದು, ಜಾಸ್ತಿ ಉರಿಯುವಂಥದ್ದು, ಜಾಸ್ತಿ ಒಂದ್ ರೀತಿ ಶಾಖ ಕೊಟ್ಟಂಗೆ ಬಿಸಿ ಬಿಸಿ ಅನ್ಸುವಂಥದ್ದು, ಜೊತೆಗೆ ಡಿಸ್ಕಂಫರ್ಟ್ ಡ್ಯೂರಿಂಗ್ ಬೌಲ್ ಮೂಮೆಂಟ್ ಅಂದ್ರೆ ಮೋಷನ್ ಹೋಗುವಾಗ ತುಂಬಾ ಡಿಸ್ಕಂಫರ್ಟ್ ಅಂತ ಅನ್ಸುವಂಥದ್ದು, ಕಷ್ಟ ಅನ್ಸುವಂಥದ್ದು, ಈ ರೀತಿ ಕೆಲವರಿಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಈ ರೀತಿ ಆದಾಗ್ಲೂ ಕೂಡ ಇಗ್ನೋರ್ ಮಾಡಬಾರ್ದು. ಓಕೆನಾ. ಇದರ ಜೊತೆಗೆ ಇಚ್ಚಿಂಗ್ ಅಂಡ್ ಇರಿಟೇಷನ್, ಏನಲ್ ಒಂದು ಏರಿಯಾನಲ್ಲಿ ಅಂದ್ರೆ ನೀವು ಮೋಷನ್ ಹೋಗುವಂತಹ ಜಾಗದಲ್ಲಿ ತುಂಬಾನೇ ಇಚ್ಚಿಂಗ್ ಆಗುವಂಥದ್ದು, ತುಂಬಾನೇ ಇರಿಟೇಷನ್ ಆಗುವಂಥದ್ದು, ಈ ರೀತಿ ಆದ್ರೂ ಕೂಡ ನೀವು ನೆಗ್ಲೆಕ್ಟ್ ಮಾಡಬಾರ್ದು. ಡಿಸ್ಕಂಫರ್ಟ್ ಫೀಲ್ ಆಗುವಂಥದ್ದು, ಅನ್ಕಂಫರ್ಟಬಲ್ ಫೀಲಿಂಗ್ ಆಗುವಂಥದ್ದು, ಇದೆಲ್ಲವೂ ಕೂಡ ನಿಮ್ಮ ಒಂದು ಏನು ಮೋಷನ್ ಹೋಗುವಂತಹ ಸಮಯದಲ್ಲಿ ಕಾಣಿಸ್ಕೊಂಡ್ರೆ ಇದನ್ನ ನೀವು ಇಗ್ನೋರ್ ಮಾಡಬಾರ್ದು, ನೆಗ್ಲೆಕ್ಟ್ ಮಾಡಬಾರ್ದು. ಇನ್ನು ನಾಲ್ಕನೇದಾಗಿ ಸ್ವೆಲ್ಲಿಂಗ್ ಆರ್ ಸ್ಮಾಲ್ ಲಂಪ್ ಅಂದ್ರೆ ಊತ ಬರುವಂತದ್ದು, ಅಲ್ಲಿ ನಿಮ್ಗೆ ನರಗಳು ಸ್ವಲ್ಪ ಅಂತಹ ಜಾಗದಲ್ಲಿ ಮೋಷನ್ಗೆ ಹೋಗುವಂತಹ ಜಾಗದಲ್ಲಿ ನರಗಳು ಸ್ವಲ್ಪ ಊತ ಬರುವಂತದ್ದು, ಎಕ್ಸ್ಟ್ರಾ ಗ್ರೋತ್ ಕಾಣಿಸ್ಕೊಳ್ಳುವಂತದ್ದು, ಏನೋ ಒಂದ್ ರೀತಿ ನಿಮ್ಗೆ ಫೀಲ್ ಆಗುತ್ತೆ ಮೋಷನ್ ಹೋಗುವಾಗ. ಏನಾದ್ರೂ ನಿಮ್ಗೆ ಇಲ್ಲ ನನ್ಗೆ ಎಕ್ಸ್ಟ್ರಾ ಗ್ರೋತ್ ಆಗಿದೆ ಸ್ಕಿನ್ ಅಂತ ಅನ್ಸಿದ್ರೆ ಅದು ಕೂಡ ನೀವು ನೆಗ್ಲೆಕ್ಟ್ ಮಾಡಬಾರ್ದು. ಇದು ಮುಜುಗರ ಪಟ್ಕೊಳ್ಳುವಂತಹ ವಿಷಯಗಳಲ್ವೇ ಅಲ್ಲ ಸ್ನೇಹಿತರೆ. ಈ ವಿಷಯಗಳನ್ನ ತಿಳ್ಕೊಳ್ಳೋದ್ರಿಂದ ಸಾಕಷ್ಟು ಆರೋಗ್ಯ ಸುಧಾರಣೆ ಆಗುತ್ತೆ. ನಿಮ್ಮನ್ನ ನೀವು ಯಾವ ರೀತಿ ಇದರಿಂದ ಹೊರಗಡೆ ಬರ್ಬೇಕು ಅನ್ನೋದನ್ನ ನೀವು ನೋಡ್ಕೊಳ್ಬೇಕಾಗತ್ತೆ. ಓಕೆನಾ. ಸೊ ಈ ರೀತಿ ಸ್ಮಾಲ್ ಲಂಪ್ ಏನಲ್ ಏರಿಯಾ ಇದನ್ನು ಕೂಡ ನೀವು ಇಗ್ನೋರ್ ಮಾಡಬಾರ್ದು. ಓಕೆನಾ. ಇನ್ನು ಐದನೇದಾಗಿ ಸಿಟ್ಟಿಂಗ್ ಡಿಸ್ಕಂಫರ್ಟ್ ಅಂದ್ರೆ ಒಂದ್ ರೀತಿ ಪ್ರೆಷರ್ ಫೀಲ್ ಆಗುವಂತದ್ದು, ಅಂದ್ರೆ ನೀವು ಮೋಷನ್ಗೆ ಹೋಗುವ ಟೈಮ್ ಅಲ್ಲಿ ತುಂಬಾ ಪ್ರೆಷರ್ ಅನ್ಸುವಂಥದ್ದು, ತುಂಬಾ ಕೂತ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಸುವಂಥದ್ದು, ಈ ರೀತಿ ಆದ್ರೂ ಕೂಡ ಪ್ರೆಷರ್ ಆಗ್ತಾ ಇದೆ, ಪೇನ್ ಆಗ್ತಾ ಇದೆ ಕೂತಾಗ ಅಂತ ಅಂದ್ರೂ ಕೂಡ ನೀವು ತುಂಬಾ ಡಿಸ್ಕಂಫರ್ಟ್ ಫೀಲ್ ಆಗ್ತಾ ಇದೆ ಅಂತ ಅಂದ್ರೂ ಕೂಡ ನೀವು ಇಂತಹ ಒಂದು ಲಕ್ಷಣವನ್ನ ನೀವು ಇಗ್ನೋರ್ ಮಾಡಲೇಬಾರ್ದು. ಓಕೆನಾ. ಸೊ ಇದಿಷ್ಟು ಕೂಡ 5 ಲಕ್ಷಣಗಳು ನೀವು ಇಗ್ನೋರ್ ಮಾಡಬಾರ್ದು. ಓಕೆನಾ. ಸೊ ಇದಕ್ಕೆ ಏನೆಲ್ಲ ಕ್ರಮಗಳು ತಗೊಳ್ಬೇಕು ಅನ್ನುವಂಥದ್ದು ಮುಂಬರುವ ವಿಡಿಯೋಗಳಲ್ಲಿ ಹೇಳ್ತೀನಿ. ಸೊ ಈ ವಿಚಾರಗಳನ್ನ ತಿಳ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಈ ಒಂದು ವಿಡಿಯೋ ಮಾಡಿದ್ದು. ಸೊ ಇನ್ನು ಮುಂದಿನ ವಿಡಿಯೋನಲ್ಲಿ ನಾವು ಇನ್ನು ಹೆಚ್ಚಿನ ಒಂದು ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ. ಸೈಕಾಲಜಿಕಲ್ ಇನ್ಸೈಟ್ಸ್ ಆಗಿರ್ಬೋದು, ಜೊತೆಗೆ ಕಾನ್ಸ್ಟಿಪೇಷನ್ ಮತ್ತು ಪೈಲ್ಸ್ ಯಾವ ರೀತಿ ಕನೆಕ್ಷನ್ ಇರುತ್ತೆ ಅಂದ್ರೆ ಒಂದು ಮಲಬದ್ಧತೆ ಮತ್ತು ಈ ಒಂದು ಏನು ಪೈಲ್ಸ್ ಅನ್ನುವಂಥದ್ದು ಹೇಗೆ ಕನೆಕ್ಟ್ ಆಗಿದೆ, ಇಂಟರ್ಲಿಂಕ್ ಆಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಜೊತೆಗೆ ನಿಮ್ಮ ದಿನನಿತ್ಯದ ಅಭ್ಯಾಸಗಳು ಯಾವ ರೀತಿ ಇರಬೇಕು ಈ ಒಂದು ಪೈಲ್ಸ್ ನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಅಂತ ನೋಡ್ತಾ ಹೋಗೋಣ. ಯಾಕಂದ್ರೆ ಗಟ್ ಹೆಲ್ತ್ ಚೆನ್ನಾಗಿತ್ತು ಅಂತಂದ್ರೇನೆ ನಮ್ಮ ಇಡೀ ಬೇರೆ ಎಲ್ಲ ಆರೋಗ್ಯಗಳು, ದೈಹಿಕವಾದ ಆರೋಗ್ಯಗಳು ಚೆನ್ನಾಗಿರೋದಕ್ಕೆ ಸಾಧ್ಯ. ಗಟ್ ಹೆಲ್ತ್ ಚೆನ್ನಾಗಿಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಗಟ್ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ರೆಗ್ಯುಲರ್ ಆಗಿ ಮೋಷನ್ ಹೋಗ್ಬೇಕು ನಾವು ಅಲ್ವಾ. ಹಾಗಾಗಿ ಈ ವಿಷಯಗಳನ್ನ ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಹಾಗೆ ನಾವು ಮಾನಸಿಕ ಒಂದು ಆರೋಗ್ಯ ಕೂಡ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ನಮ್ಮ ಪೈಲ್ಸ್ ಅಂತ ಮಾತಾಡುವಾಗ ಅದ್ರ ಬಗ್ಗೆ ಕೂಡ ಮುಂಬರುವ ವಿಡಿಯೋಗಳಲ್ಲಿ ನಾನು
ಮಾತಾಡ್ತಾ ಹೋಗ್ತೀನಿ. ಈಗ ಆಲ್ರೆಡಿ ಸೂಕ್ಷ್ಮವಾಗಿ ತಿಳಿಸ್ಕೊಟ್ಟಿದ್ದೀನಿ ಕಳೆದ ವಿಡಿಯೋನಲ್ಲಿ, ಚೆಕ್ ಮಾಡಿ. ಸೊ ಐ ಥಿಂಕ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಯ್ತು ಅಂತ ಅನ್ಕೊಳ್ತೀನಿ. ಯಾವ್ದು 5 ಲಕ್ಷಣಗಳನ್ನ ನೀವು ಇಗ್ನೋರ್ ಮಾಡಬಾರ್ದು ಅನ್ನೋದನ್ನ ಇವತ್ತಿನ ವಿಡಿಯೋನಲ್ಲಿ ನೀವು ತಿಳ್ಕೊಂಡಿರಿ. ಫೈಲ್ಸ್ ಬರುವಂತಹ ಸಾಧ್ಯತೆಗಳು, ಲಕ್ಷಣಗಳು ತಿಳ್ಕೊಂಡಿರಿ. ಸೊ ಹಾಗಾಗಿ ಐ ಥಿಂಕ್ ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್. ಪೂರ್ತಿ ವಿಡಿಯೋ ಯಾರೆಲ್ಲ ನೋಡಿದಿರಿ, ಕೀಪ್ ಗೋಯಿಂಗ್, ಕೀಪ್ ವಾಚಿಂಗ್ ಗುಡ್ ವಿಡಿಯೋಸ್, ಅವೇರ್ನೆಸ್ ಮೂಡಿಸುವಂತಹ ವಿಡಿಯೋಗಳನ್ನ ನೋಡ್ತಾ ಹೋಗಿ. ನಿಮ್ಮ ಟೈಮ್ನ ನೀವು ಸೇವ್ ಮಾಡ್ಕೊಳ್ಳಿ, ಓಕೆನಾ. ಜೊತೆಗೆ ಈ ಒಂದು ವಿಡಿಯೋನು ಸೇವ್ ಮಾಡಿಕೊಂಡು ನಿಮ್ಮ ಒಂದು ಪ್ರೀತಿ ಪಾತ್ರಕ್ಕೆ ಶೇರ್ ಮಾಡಿ, ಓಕೆನಾ. ಸೊ ಹಾಗಾಗಿ ನನ್ನ ಒಂದು ಥಾಟ್ಸ್ ಏನಂತಂದ್ರೆ, ಒಳ್ಳೆಯ ವಿಚಾರಗಳನ್ನ ಇನ್ನೊಬ್ಬರಿಗೆ ಶೇರ್ ಮಾಡಬೇಕು ಅನ್ನೋದು ಅಷ್ಟೇ, ಬೇರೆ ಏನಿಲ್ಲ. ಸೊ ಇಷ್ಟನ್ನ ಹೇಳ್ತೇವೆ, ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ. Awareness is the beginning of your healing journey. Think positive, be an optimist. Life is beautiful and make the most of it. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.